ಇರಾನ್ ಆಕಾಶದಲ್ಲಿ ಪೂರ್ತಿ ನಮ್ಮದೇ ನಿಯಂತ್ರಣ ಇದೆ ಅಂತ ಅಮೆರಿಕ ಮತ್ತು ಇಸ್ರೇಲ್ ಹೇಳ್ತಾ ಇದೆ. ಅದರ ಜೊತೆ ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣ ನಾಶ ಆಗಿದೆ ಎಂದು ಸುದ್ದಿಗಳು ಹರಿದಾಡ್ತಾ ಇದೆ. ಆದರೆ ಇರಾನಿನ ಆಕಾಶದಲ್ಲಿ ಅಮೆರಿಕ ಯುದ್ಧ ವಿಮಾನಗಳ ಪತನ ನಡೀತಾನೇ ಇವೆ. ಕೆಲ ದಿನಗಳ ಹಿಂದೆ ಇರಾನಿನ ಆಕಾಶದಲ್ಲಿ ಹಾರಾಡ್ತಾ ಇದ್ದ ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ ಅನ್ನು ಇರಾನ್ ಹೊಡೆದುರುಳಿಸಿತ್ತು. ಇದೀಗ ಮತ್ತೆ ಅಮೆರಿಕದ ಮತ್ತೊಂದು ಅತ್ಯಾಧುನಿಕ ಯುದ್ಧ ವಿಮಾನವಾದ F-18 ಫೈಟರ್ ಜೆಟ್ ಅನ್ನು ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಘೋಷಿಸಿದೆ. ಅದರ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದೆ. ಅಮೆರಿಕದ ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿದೆ ಎನ್ನುವ ವಿಡಿಯೋವನ್ನ ಇರಾನಿನ ಸರ್ಕಾರಿ ಮಾಧ್ಯಮ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ. ಒಂದು ವಿಮಾನವನ್ನ ಯಶಸ್ವಿಯಾಗಿ ಕೆಡವಿದ್ದೇವೆ ಅಂತ ಅದರಲ್ಲಿ ಹೇಳಲಾಗಿದೆ. ಅದು ಅಮೆರಿಕದ F-18 ಯುದ್ಧ ವಿಮಾನ ಅಂತ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಘೋಷಿಸಿಕೊಂಡಿದೆ ಅಂತ ಇರಾನ್ ಮಾಧ್ಯಮ ಸುದ್ದಿ ಬಿತ್ತರಿಸಿದೆ. ಇದು ಅಮೆರಿಕಗೆ ಇರಾನ್ ಕೊಟ್ಟ ಮತ್ತೊಂದು ಹೊಡೆತ ಅಂತ ಹೇಳಲಾಗ್ತಾ ಇದೆ. ಆದರೆ ಇರಾನಿನ ಈ ಘೋಷಣೆಯನ್ನ ಅಮೆರಿಕ ಅಲ್ಲಗಳೆದಿದೆ. F-18 ಯುದ್ಧ ವಿಮಾನವನ್ನು ಹೊಡೆದಿದ್ದೇವೆ ಅಂತ ಇರಾನ್ ಸೇನೆ ಹೇಳಿಕೊಂಡಿರುವುದು ಸುಳ್ಳು ಅಂತ ಅಮೆರಿಕ ಹೇಳಿದೆ. ಇರಾನ್ ಘೋಷಣೆ ಮಾಡಿದ ಬಳಿಕ ನಾವು ಫ್ಯಾಕ್ಟ್ ಚೆಕ್ ಮಾಡಿದ್ದೇವೆ, ಅಮೆರಿಕದ ಯಾವುದೇ ಯುದ್ಧ ವಿಮಾನವನ್ನು ಇರಾನ್ ಹೊಡೆದುರುಳಿಸಿಲ್ಲ ಅಂತ US ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಪ್ರಕಟಣೆ ಹೊರಡಿಸಿದ್ದು ಅದನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಇನ್ನೊಂದೆಡೆ ಅಮೆರಿಕದ ವಿಮಾನವಾಹಕ ಯುದ್ಧ ನೌಕೆಯಾದ ಅಬ್ರಹಾಂ ಲಿಂಕನ್ ಕಡೆಗೂ ನಾವು ಕ್ಷಿಪಣಿ ದಾಳಿ ಮಾಡಿರುವುದಾಗಿ ಇರಾನ್ ಹೇಳಿದೆ. ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಕಡೆಗೆ ನಾವು ಕ್ರೂಸ್ ಮಿಸೈಲ್ ಪ್ರಯೋಗಿಸಿದ್ದು, ನೌಕೆಯು ತನ್ನ ಸ್ಥಾನವನ್ನು ಬದಲಾವಣೆ ಮಾಡುವಂತೆ ಒತ್ತಡ ಹೇರುವಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. ಆ ಯುದ್ಧ ನೌಕೆ ನಮ್ಮ ಕ್ಷಿಪಣಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಬಂದರೆ ಯುದ್ಧ ನೌಕೆಯನ್ನು ಗುರಿಯಾಗಿಸಿ ಇನ್ನಷ್ಟು ದಾಳಿಗಳನ್ನು ನಡೆಸ್ತೇವೆ ಅಂತ ಇರಾನ್ ಅಮೆರಿಕಗೆ ಎಚ್ಚರಿಕೆಯನ್ನು ನೀಡಿದೆ. ಮತ್ತೊಂದೆಡೆ ಇರಾನ್ ಸೌದಿ ಅರೇಬಿಯಾವನ್ನು ಗುರಿಯಾಗಿಸಿ ದಾಳಿಗಳನ್ನು ಮಾಡಿದೆ. ಸೌದಿ ಅರೇಬಿಯಾದ ಪೂರ್ವ ಪ್ರಾಂತ್ಯವನ್ನು ಟಾರ್ಗೆಟ್ ಮಾಡಿ ಇರಾನ್ ಸುಮಾರು 30 ಡ್ರೋನ್ಗಳು ಮತ್ತು ಖಂಡಾಂತರ ಕ್ಷಿಪಣಿಗಳನ್ನು ಪ್ರಯೋಗಿಸಿದೆ ಅಂತ ವರದಿಯಾಗಿದೆ. ಇರಾನ್ ಮೇಲೆ ಯುದ್ಧ ಮುಂದುವರಿಸಿ ಅಂತ ಅಮೆರಿಕದ ಮೇಲೆ ಸೌದಿ ಅರೇಬಿಯಾದ ರಾಜಕುಮಾರ ಒತ್ತಡ ಹೇರ್ತಾ ಇದ್ದಾರೆ ಅಂತ ಸುದ್ದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇರಾನ್ ಸೌದಿಯ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾನ್ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದ್ದೇವೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳಿದೆ. ಇರಾನ್ನಿಂದ ಬರ್ತಾ ಇರುವ ಮಿಸೈಲ್ ಡ್ರೋನ್ಗಳನ್ನು ನಮ್ಮ ವಾಯು ರಕ್ಷಣಾ ವ್ಯವಸ್ಥೆ ಸಮರ್ಥವಾಗಿ ಎದುರಿಸ್ತಾ ಇದೆ ಅಂತ UAEಯ ರಕ್ಷಣಾ ಇಲಾಖೆ ಟ್ವೀಟ್ ಮಾಡಿದೆ. ಈ ಮಧ್ಯೆ ಅಮೆರಿಕ ಮಧ್ಯಪ್ರಾಚ್ಯಕ್ಕೆ ಇನ್ನಷ್ಟು ಸೈನಿಕರು ಕಳಿಸಿಕೊಡಲು ನಿರ್ಧಾರ ಮಾಡಿದೆ ಅಂತ ವರದಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿರುವುದರಿಂದ ಅಮೆರಿಕ ತನ್ನ ಸುಮಾರು 2,500 ಸೈನಿಕರನ್ನು ಅಲ್ಲಿಗೆ ನಿಯೋಜಿಸಲು ತೀರ್ಮಾನಿಸಿದೆ ಅಂತ ಅಮೆರಿಕದ ರಕ್ಷಣಾ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ. ಅಮೆರಿಕದ 82ನೇ ಏರ್ ಬೋರ್ನ್ ಡಿವಿಷನ್ನಿಂದ ಸೈನಿಕರನ್ನು ಕಳುಹಿಸಲು ಆದೇಶವಾಗಿದೆ ಎಂದು ತಿಳಿದು ಬಂದಿದೆ. ಗಲ್ಫ್ ದೇಶಗಳಲ್ಲಿ ಅಮೆರಿಕದ ಸೈನಿಕರನ್ನು ಹೆಚ್ಚಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಇರಾನ್ ಹೊಡೆತದಿಂದ ಕಂಗೆಟ್ಟು ಅಮೆರಿಕ ಹೆಚ್ಚಿನ ಸೈನಿಕ ಶಕ್ತಿಯನ್ನು ನಿಯೋಜಿಸಲಾಗ್ತಿದೆ ಅಂತಾನೂ ಚರ್ಚೆ ಆಗ್ತಾ ಇದೆ.